ಅದರ ಜೊತೆಯಲ್ಲಿ ಹರಿನಾಮ ಸಂಕೀರ್ತನೆ. ಇವತ್ತಿನ ಇಡೀ ಜಗತ್ತಿನ ದೇಶದ ಕಲುಷಿತವಾದಂಥ ವಾತಾವರಣದಲ್ಲಿ ಮಾನವನ ಸದ್ಗುಣಗಳನ್ನು ಬೆಸೆಯತಕ್ಕಂಥ ಮತ್ತು ಸಾತ್ವಿಕ ಮೌಲ್ಯಗಳನ್ನು ಉಳಿಸತಕ್ಕಂಥ ಒಂದು ಶಕ್ತಿ ಇರುವುದು ಭಜನೆಯಲ್ಲಿ. ಅಂಥ ಭಜನೆಗೆ ಪ್ರೇರೇಪಣೆ ಎಂಬಂತೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ಈ ದಿವ್ಯ ಸಾನ್ನಿಧ್ಯದಲ್ಲಿ ಕಳೆದ 27 ವರ್ಷಗಳಿಂದ ಭಜನಾ ಕಮ್ಮಟ ನಡೀತಾ ಇದೆ. ಪೂಜ್ಯರ ಮತ್ತು ಮಾತೃಶ್ರೀ ಅಮ್ಮನವರ ದೂರದೃಷ್ಟಿತ್ವ, ಸಮಾಜದಲ್ಲಿ ನೈಜ ಪ್ರತಿಕ್ರಿಯೆ ಕೊಡಬೇಕು, ನೈತಿಕತೆಯಲ್ಲಿ ಸಮಾಜವನ್ನು ಬೆಳೆಸಬೇಕು, ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಲ್ಲಿ ಆ ಸದ್ಭಾವನೆಗಳನ್ನು ಪ್ರತಿಬಿಂಬಿಸಬೇಕು ಅನ್ನುವಂಥ ಸದುದ್ದೇಶದಿಂದ ಭಜನಾ ಸಂಕೀರ್ತನೆ ನಡೆಸುವುದರ ಮೂಲಕ ಭಜನಾ ಮಂದಿರದಲ್ಲಿ ಶಿಸ್ತು, ಸಂಯಮ, ಭಾವೈಕ್ಯತೆ, ಐಕ್ಯಮತ್ಯ, ಇದು ಸಾಮರಸ್ಯ ಇದು ನೆಲೆಗೊಳ್ಳಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಭಜನಾ ಕಮ್ಮಟ ಕಳೆದ 25 ವರ್ಷದಿಂದ ನಡೀತಾ ಇದೆ. ನೀವೆಲ್ಲ ಈ ಸಲ ಶಿಬಿರಾರ್ಥಿಗಳಾಗಿ ಭಾಗವಹಿಸಿದ್ದೀರಿ. ಇದು ನಿಮ್ಮ ಸೌಭಾಗ್ಯ. ನಿಮ್ಮಂತೆ ಶಿಬಿರದಲ್ಲಿ ಭಾಗವಹಿಸಿ ಹೋದಂಥ ಎಷ್ಟೋ ಶಿಬಿರಾರ್ಥಿಗಳು ಇವತ್ತು ಅವರವರ ಪ್ರದೇಶದಲ್ಲಿ, ಅವರವರ ಮನೆ ಪರಿಸರದಲ್ಲಿ, ಭಜನಾ ಮಂದಿರದಲ್ಲಿ, ಅವರವರ ಗ್ರಾಮದಲ್ಲಿ ನಾಯಕತ್ವ ಗುಣಗಳನ್ನು ಅಳವಡಿಸಿಕೊಂಡು ಹೋಗಿದ್ದಾರೆ. ಇವತ್ತು ನಿಮಗೆ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿಂದ ಒಳ್ಳೆ ಸದ್ವಿಚಾರದ ಬೋಧನೆಯಾಗಿದೆ. ಒಬ್ಬ ಮನುಷ್ಯ ಜೀವನ ಮಾಡಬೇಕು ಅಂತಾದರೆ ಆ ಜೀವನದ ಬದ್ಧತೆಯನ್ನು ಏಕೆ ಉಳಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಭಾಳ ಚೆನ್ನಾಗಿ ನೀವೆಲ್ಲ ಪ್ರವಚನವನ್ನು ಕೇಳಿದ್ದೀರಿ. ಅದನ್ನೆಲ್ಲ ಶಿರಸಾವಹಿಸಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಮನೆಯಲ್ಲಿ ಕೂಡ, ಸಾಂಸಾರಿಕ ಬದುಕಿನಲ್ಲಿ ಕೂಡ ಇವತ್ತು ಯಾವುದೆಲ್ಲ ದುರ್ಗುಣ ಇದೆ ಅದನ್ನೆಲ್ಲ ಬಿಟ್ಟು ಇಲ್ಲಿ ಒಳ್ಳೆಯ ಸದ್ಗುಣಶೀಲರಾಗಿ ನಿಮ್ಮ ಗ್ರಾಮಕ್ಕೆ ಹೋದ ತಕ್ಷಣ ನಾಳೆ ಎಲ್ಲರೂ ಹೇಳಬೇಕು, ಭಜನಾ ಕಮ್ಮಟದಲ್ಲಿ ಭಾಗವಹಿಸಿ ತುಂಬ ಪರಿವರ್ತನೆ ಆಗಿದ್ದಾನೆ, ಈ ಪರಿವರ್ತನೆ ನಮ್ಮ ಗ್ರಾಮದ ಅಭ್ಯುದಯಕ್ಕೆ ನಾಂದಿ ಆಗಬೇಕು ಅಂತ ಎಲ್ಲರ ಭಾವನೆಯಲ್ಲಿ ಬರಬೇಕು. ಆ ರೀತಿ ನೀವು ಅದನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. 7 ದಿವಸ ಎಷ್ಟು ಚೆನ್ನಾಗಿ ನಿಮ್ಮನ್ನು ನಮ್ಮ ಭಜನಾ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯವರು ಎಷ್ಟು ಚೆನ್ನಾಗಿ ನೋಡಿದ್ದಾರೆ. ಪೂಜ್ಯ ಹೆಗ್ಡೆಯವರು, ಮಾತೃಶ್ರೀ ಅಮ್ಮನವರು, ಹರ್ಷಣ್ಣನವರು, ಅವರ ಇಡೀ ಬೀಡಿನ ಕುಟುಂಬ ನಿಮ್ಮನ್ನು ಯಾವ ಥರ ಎಷ್ಟು ಪ್ರೀತಿಯಲ್ಲಿ ನೋಡಿದ್ದಾರೆ ಅನ್ನೋದನ್ನು ನೀವು ಅನುಭವಿಸಿಕೊಂಡಿದ್ದೀರಿ. ಯಾಕಂದರೆ ಹೆಗ್ಡೆಯವರು ಎಂಥ ಒತ್ತಡ ಇದ್ದರೂ ಪ್ರತಿ ದಿವಸಕ್ಕೆ 2-3 ಸಲ ಬಂದು ಹೋಗ್ತಾಯಿದ್ರು. ನಿಮ್ಮ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ಹೊಂದುತ್ತಾ ಇದ್ದರು. ನಿಮಗೆ ಎಲ್ಲಿಯಾದರೂ ಆಹಾರದಲ್ಲಿ ಅಥವಾ ನಿಮ್ಮ ವ್ಯವಸ್ಥೆಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆ ಅಂತ ಗಮನಿಸ್ತಾ ಇದ್ದರು. ಆದ್ದರಿಂದ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಭಾಗವಹಿಸಿದ್ದೀರಿ. ಇನ್ನು ನಾಳೆ ಭಜನೋತ್ಸವದ ಕಾರ್ಯಕ್ರಮ ಇದೆ. ನಾಳೆ ನಿಮ್ಮ ಭಜನಾ ಮಂಡಳಿಗಳನ್ನು ಆದಷ್ಟು ಬರುವಂತೆ ಮಾಡಿ ನಾಳೆ ಭಜನೋತ್ಸವದ ಕಾರ್ಯಕ್ರಮದಲ್ಲಿ ನಿಮ್ಮ ಗ್ರಾಮಸ್ಥರು, ಭಜನಾ ಮಂಡಳಿಗಳು ಭಾಗವಹಿಸುವಂತೆ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಿಮಗೆಲ್ಲರಿಗೂ ದೇವರು ಇನ್ನಷ್ಟು ಶಕ್ತಿ ಕೊಡಲಿ. ಮಂಜುನಾಥನ ಅನುಗ್ರಹ, ಶ್ರೀರಕ್ಷೆ, ಧರ್ಮದೇವತೆಗಳು ಸದಾ ಬೆಂಗಾವಲಾಗಿದ್ದು ನಿಮ್ಮ ಎಲ್ಲ ಕಾರ್ಯದಲ್ಲಿಯೂ ಯಶಸ್ವಿಯಾಗಿ ಒಳ್ಳೆಯ ಸದ್ಗುಣಶೀಲರಾಗಿ ನಿಮ್ಮ ಭಜನಾ ಮಂಡಳಿಗಳಲ್ಲಿ ಮತ್ತು ನಿಮ್ಮ ಮನದಲ್ಲಿ ಸ್ವಾಮಿಯ ಆ ಅನುಗ್ರಹ ಪ್ರಸಾದದ ಶ್ರೀರಕ್ಷೆ ಸದಾ ನಿಮ್ಮ ಜೊತೆಯಲ್ಲಿ ಇರಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ. ಭಾಳಷ್ಟು ಜನ ನಿಮ್ಮ ಜೊತೆಯಲ್ಲಿ ಧರ್ಮಸ್ಥಳದ ಗ್ರಾಮಸ್ಥರು, ನಗರ ಭಜನೆಯಲ್ಲಿ ನಮ್ಮ ಕಾರ್ಯಕರ್ತರು, ಯೋಜನಾಧಿಕಾರಿಗಳು ಎಲ್ಲರೂ, ಪದಾಧಿಕಾರಿಗಳೆಲ್ಲರೂ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಅವರಿಗೂ ಇನ್ನಷ್ಟು ದೇವರು ಶಕ್ತಿ ಕೊಡಲಿ, ಆ ಭಗವಂತನ ಶ್ರೀರಕ್ಷೆ ಇರಲಿ ಅಂತ ಪ್ರಾರ್ಥನೆ ಮಾಡಿ.